ಯಾರೇ ಅಭ್ಯರ್ಥಿ ಆದರೂ ಸಹಿತ ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಈ ಸಾರಿ ಬಿಜೆಪಿಯನ್ನು ಗೆಲ್ಸಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಹೊಡೆದಾಡ್ತಿದ್ದಾರೆ ನೋಡ್ತೀವಿ. ಆ ಎಲ್ಲ ಪರಿಸ್ಥಿತಿಗಳನ್ನು ಲಾಭವನ್ನು ನಾವು ಪಡಿಬೇಕು. ಇಲ್ಲಿ ಬಿಜೆಪಿಯ ಕಮಲವನ್ನು ನಾವು ಗೆಲ್ಲಿಸ್ಬೇಕನ್ನೋ ಒಂದೇ ಒಂದು ಹಠಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ವಿ ಹೊರತು ಬಿಜೆಪಿಯನ್ನ ಗೆಲ್ಲಿಸ್ಬೇಕು ಅನ್ನೋದಕ್ಕೆ ಇವತ್ತು ಜನ ಮನಸ್ಸು ಮಾಡಿದ್ದಾರೆ. ಸರ್, ಈಗ ಸ್ವಾವಲಂಬಿಗಳು ಆಗಬಾರ್ದು. ಜನ ಏನಾದರೂ ಸ್ವಾವಲಂಬಿಗಳಾದರೆ ಬಂಡವಾಳಶಾಹಿಗಳಿಗೆ ಅಧಿಕಾರ ಸಿಗೋದಿಲ್ಲ ಅನ್ನೋದಕ್ಕೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸ್ಪಷ್ಟವಾದ ಉದಾಹರಣೆ. ಇವತ್ತು ನರೇಂದ್ರ ಮೋದಿಜಿ ಸ್ಮಾರ್ಟ್ ಸಿಟಿ ಕೊಡ್ದಂಗಿದ್ದಿದ್ರೆ ಇವರು ಬಂಡವಾಳ ಏನಂತ ಗೊತ್ತಾಗ್ತಿತ್ತು. ಯಾವುದೇ ಅಭಿವೃದ್ಧಿ ಇಲ್ಲಿವರೆಗೂ ಮಾಡಿಲ್ಲ ಅವರು. ನಮ್ಮ ಹತ್ರ ಹಣ ಐತಿ, ಹಣ ಕೊಟ್ಟು ನಾವು ಜನನ ಖರೀದಿ ಮಾಡ್ತೀವಿ ಅನ್ನೋ ಒಂದು ದುರಾಲೋಚನೆಯಲ್ಲಿ ಅವರಿದ್ದಾರೆ. ಇಲ್ಲಿರೋ ಮುಸ್ಲಿಮ್ಸ್ ಎಲ್ಲ ಪಾಕಿಸ್ತಾನ ಕೊಡಿಸ್ಬಿಡ್ತಾರೆ ಅಂತ ಎಲ್ಲ ಪಾಕಿಸ್ತಾನ ಕೊಡಿಸ್ಬಿಟ್ರೆ ಇವತ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಾಜಿ ದುಡಾ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ರಾಜನಹಳ್ಳಿ ಶಿವಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ಅವರು ಕೂಡ ಪ್ರಬಲ ಆಕಾಂಕ್ಷಿ ಬಿಜೆಪಿಯಿಂದ. ಸರ್, ಹೇಗೆ ನಡೀತಾ ಸರ್ ಈ ಬಾರಿ ಚುನಾವಣೆ? ಸರ್, ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವಂಥ ಎಲ್ಲ ವಾತಾವರಣ ಕೂಡ ಇದೆ. ಇವತ್ತು ಸಾರ್ವಜನಿಕರು ಎಲ್ಲರೂ ಸಹಿತ ಇವತ್ತು ಬಿಜೆಪಿ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಇಲ್ಲಿ ಯಾರೇ ಅಭ್ಯರ್ಥಿ ಆಗಲಿ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿನೇ. ನಾನು ಸುಮಾರು ವರ್ಷದಿಂದ ಪಕ್ಷದಲ್ಲಿದ್ದೀನಿ, ಪಕ್ಷದ ಕೆಲಸ ಮಾಡ್ತಿದ್ದೀನಿ. ಅದೇ ರೀತಿ ಯಶವಂತರಾವ್ ಜಾಧವ್ ಅವರು, ಅಜಯ್ ಕುಮಾರ್ ಅವರು, ನಮ್ಮ ದೇವರಮನಿ ಶಿವಕುಮಾರ್ ಅವರು, ಶ್ರೀನಿವಾಸ ದಾಸ್ ಕರಿಯಪ್ಪನವರು, ಇನ್ನೂ ಹಲವಾರು ಜನ ಇದ್ದಾರೆ. ಇವರೆಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಇವತ್ತು ಅಥವಾ ನಾಳೆ ಇನ್ನೊಂದು 2 ದಿವಸದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಯಾರೇ ಅಭ್ಯರ್ಥಿ ಆದರೂ ಸಹಿತ ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಈ ಸಾರಿ ಬಿಜೆಪಿಯನ್ನು ಗೆಲ್ಸಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ನಿನ್ನೆ ಅಷ್ಟೇ ತಾವು ಕೂಡ ಎಲ್ಲರೂ ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಿದ್ರಿ. ಅಂದರೆ ಎಲ್ಲೋ ಒಂದು ಕಡೆ ಬೇರೆದವ್ರಿಗೆ ಮಣೆ ಹಾಕ್ತಾರೆ ಅಂತೇಳಿ ಒಂದು ಕಡೆ ಎಲ್ಲೋ ಒಂದು ನ್ಯೂಸ್ ಹೋಗ್ತಾ ಇದ್ದಂಗೆ ಎಲ್ಲರೂ ಕೂಡ ಎರಡೂ ಬಣಗಳು ಒಕ್ಕಟ್ಟಾಗಿ ನಾವೆಲ್ಲರೂ ಒಂದೇ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೈಕಮಾಂಡ್ನವ್ರಿಗೆ ತಾವು ಒಂದು ಸಂದೇಶ ಕಳಿಸ್ತೀರಿ. ಸರ್, ಇದನ್ನೆಲ್ಲ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಇದನ್ನೆಲ್ಲ? ಸರ್, ಈಗಾಗಲೇ ನಾವು ಎಲ್ಲ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ಒಂದಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದೆ ಮೊದಲೇನಲ್ಲ. ಇದೇ ಜಾಗದಲ್ಲಿ ನಿಮಿಷಾಂಬ ಚೌಟ್ರಿಯಲ್ಲಿ ನಾವು ಹಿಂದುಳಿದ ವರ್ಗದ ಸಮಾವೇಶವನ್ನು ಮಾಡಿದ್ವಿ ಒಂದು 20 ದಿವಸದ ಕೆಳಗೆ. ಅವತ್ತು ಅಜಯ್ ಕುಮಾರು ಬಂದಿದ್ದರು, ಯಶವಂತರಾವ್ ಜಾಧವ್ ಬಂದಿದ್ದರು, ಎಲ್ಲ ನಮ್ಮ ನಾಯಕರು ಬಂದಿದ್ದರು. ನಾವು ಏನೋ ಚುನಾವಣೆ ಸಂಬಂಧ ಒಂದಾಗಿಲ್ಲ, ಆದರೆ ಜನಗಳಲ್ಲಿ ಎಲ್ಲೇ ಒಂದು ಕಡೆ ಗೊಂದಲ ಇತ್ತು. ಅಭ್ಯರ್ಥಿಗಳ ನಡುವೆ ಕಾಂಪಿಟೇಷನ್ ಇರೋದು ಸಹಜ. ನನಗೆ ಟಿಕೆಟ್ ಬೇಕು, ನನಗೆ ಟಿಕೆಟ್ ಬೇಕಂದು ಪೈಪೋಟಿ ಮಾಡೋಂಥ ಸಹಜ. ಆದರೆ ಈ ಗೊಂದಲ ಸಾರ್ವಜನಿಕರಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಹೊರತು ಬೇರೆ ಯಾರೋ ಬರ್ತಾರೆ ಬಿಡ್ತಾರೆ ಅನ್ನೋದಲ್ಲ. ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಹೊಸ ಹೆಸರು ಕೇಳಿ ಬರ್ತಕ್ಕಂಥದ್ದು. ಆ ಉದ್ದೇಶದಿಂದ ಎಲ್ಲರೂ ಎರಡೂ ಬಣಗಳು ಒಂದಾಗಿದೆ ಅಂತೇಳಿ ಸಾಕಷ್ಟು ಜನರು ಮಾತಾಡ್ಕೊತಾರದು. ಅದು ನಿಜಾನ ಸರ್? ಏನಾದ್ರು ಇದು ಸತ್ಯಕ್ಕೆ ದೂರವಾದ ಸಂಗತಿ. ನಾವಿಲ್ಲಿ ಬಿಜೆಪಿ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೊಡಬೇಕಾಯ್ತು. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದಕ್ಕೆ. ಇವತ್ತು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಹೊಡೆದಾಡ್ತಿದ್ದಾರೆ ನೋಡ್ತೀವಿ. ಆ ಎಲ್ಲ ಪರಿಸ್ಥಿತಿಗಳನ್ನು ಲಾಭವನ್ನು ನಾವು ಪಡಿಬೇಕು. ಇಲ್ಲಿ ಬಿಜೆಪಿಯ ಕಮಲವನ್ನು ನಾವು ಗೆಲ್ಲಿಸ್ಬೇಕನ್ನೋ ಒಂದೇ ಒಂದು ಹಠಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ವಿ ಹೊರತು ಬೇರೆ ಯಾರೋ ಬರ್ತಾರೆ ಅನ್ನೋ ಕಾರಣಕ್ಕೆ ಆ ಥರದ್ದು ಯಾವುದೂ ನಮ್ಮಲ್ಲಿ ಆ ವಿಷಯಗಳೇ ಇಲ್ಲ. ನಮ್ಮ ಹೈಕಮಾಂಡ್ನವರು ಅಥವಾ ನಮ್ಮ ರಾಜ್ಯ ಕಮಿಟಿಯವರು ನಮ್ಗೆ ಯಾರಿಗೆ ಟಿಕೆಟ್ ಕೊಟ್ಟರು ಮಾಡಲಿಕ್ಕೆ ನಾವೆಲ್ಲರೂ ನಿನ್ನೆ ಒಪ್ಪಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದಾದಮೇಲೆ ಯಾರಿಗೆ ಕೊಟ್ಟರು ಮಾಡ್ತೀವಿ, ಅದ್ರಿಗೆ ಎರಡನೇ ಮಾತಿಲ್ಲ. ಮೊನ್ನೆ ಎಷ್ಟೇ ವಿಜಯೇಂದ್ರ ಕೂಡ ಒಂದು ಮಾತು ಹೇಳ್ತಾರೆ. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ನಾವು ಬಾವುಟವನ್ನು ಹಾರಿಸ್ತೇವೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅದು ಸತ್ಯ ಆಗುತ್ತಂತ? ಈಗಾಗಲೇ ಹಲವಾರು ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಅವರ ಹಿರಿತನಕ್ಕೆ ಸಮಾಜದಲ್ಲಿ ಒಂದು ಗೌರವ ಇತ್ತು. ಆ ಕಾರಣಕ್ಕೆ ಅವರಿಗೆ ಮತಗಳನ್ನು ನೀಡಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದೆಲ್ಲ ಮುಗಿದ್ಮೇಲೆ ಅವರು ಇವತ್ತು ನಿಧನರಾದರು. ಇವತ್ತು ಜನಗಳಿಗೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದೆಲ್ಲ ಗೊತ್ತು. ಹಾಗಾಗಿ ಎಲ್ಲ ಸಾರ್ವಜನಿಕರು ಇಲ್ಲಿ ಅಭಿವೃದ್ಧಿ ಜೊತೆಗೆ ರಾಷ್ಟ್ರೀಯ ಹಿತವನ್ನು ಇಟ್ಕೊಂಡು ಬಿಜೆಪಿಯನ್ನು ಗೆಲ್ಲಿಸ್ಬೇಕು ಅನ್ನೋದಕ್ಕೆ ಇವತ್ತು ಜನ ಮನಸ್ಸು ಮಾಡಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಹೇಳಿದ್ದು ಸತ್ಯ. ಇವತ್ತು ದುರ್ಗಾಂಬಿಕಾ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೀವಿ. ಯಾರಿಗೆ ಕೊಟ್ಟರು ಸಹಿತ ಈ ಸಾರಿ ಬಿಜೆಪಿ ಗೆಲ್ಲೋದಂತೂ ಶತಸಿದ್ಧ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಳ ಜಗಳಗಳು ಅಂದರೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕಂತ ಒಂದು ಅಲ್ಪಸಂಖ್ಯಾತರ ಪಟ್ಟು ಕೂಡ ಹಿಡಿದಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಟಿಕೆಟ್ ಕೊಡಿಸ್ಲೇಬೇಕಂತ ಅವರು ಒಂದು ಕಡೆ ಶತಾಯಗತಾಯ ಪಟ್ಟು ಬಿದ್ದಿರ್ತಕ್ಕಂಥದ್ದು. ಅದು ಎಲ್ಲೋ ಒಂದು ಕಡೆ BJP ಪ್ಲಸ್ ಆಗುವಂಥ ಸಾಧ್ಯತೆಗಳು ಸರ್. ಈಗ ನಾವು ಅಖಾಡಕ್ಕೆ ರೆಡಿ ಇದ್ದೀವಿ. ನಾವು ಪೈಲ್ವಾನರು ಕುಸ್ತಿ ಆಡೋಕ್ಕೆ ಅಖಾಡಕ್ಕೆ ಬಂದೀವಿ. ನಮಗೆ ಅಭ್ಯರ್ಥಿ ಕಾಂಗ್ರೆಸ್ ಯಾರು ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ.
ಯಾರೇ ಬಂದರು, ಇವತ್ತು ಮುಸಲ್ಮಾನ್ ಅಭ್ಯರ್ಥಿ ಬಂದರೂ ನಾವು ಗೆಲ್ತೀವಿ, ಶಾಮನೂರು ಕುಟುಂಬದಿಂದ ಯಾರೇ ಬಂದರೂ ನಾವು ಗೆಲ್ತೀವಿ. ಅದು ಅವ್ರ ವೈಯಕ್ತಿಕ ವಿಚಾರ, ಪಕ್ಷದಲ್ಲಿ ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ನಮಗೆ ಸಂಬಂಧ ಇಲ್ಲ ಅದು. ಅದು ಎಲ್ಲೊಂದು ಕಡೆ BJPಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ ಅದು ಸರ್? ಈಗ ಸಹಜವಾಗಿ ನೀವು ಹೇಳ್ತಕ್ಕಂಥ ಪ್ರಶ್ನೆಗೆ ನಂದು ಸಹಮತ ಐತಿ. ಈಗ ಹಲವಾರು ವರ್ಷಗಳಿಂದ ಅವರು ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೇಳ್ಕೊಂತ ಬಂದಿದ್ದಾರೆ. ಖಂಡಿತ ಕೇಳಿದಂಥ ಸಂದರ್ಭದಾಗ ಅವರು ಮುಂದಿನ ಚುನಾವಣೆಯಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತಂದು ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದರು ಅಂತಂದು ಅವರು ಇವತ್ತು ಎಲ್ಲ ಕಡೆಗೂ ಪ್ರೆಸ್ ಮೀಟ್ ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಅವರ ಆಂತರಿಕ ವಿಚಾರ ಅದು, ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ನಮಗೆ ಸಂಬಂಧ ಇಲ್ಲ. ಎಂಥ ಪೈಲ್ವಾನ್ ಬಂದರೂ ನಾವು ಕುಸ್ತಿ ಹೊಡೆಯೋದು ನಾವೇ, ಗೆಲ್ಲೋದು ನಾವೇ ಈ ಸಾರಿ. ಸರ್ ಖಂಡಿತ ಸರ್, ತಾವು ಕೂಡ ಒಂದು ಅಭಿವೃದ್ಧಿ ವಿಚಾರಕ್ಕೆ ಬರೋಣ ಸರ್. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಉತ್ತರಕ್ಕೆ ಭಾಳಷ್ಟು ಬದಲಾವಣೆಗಳಿದೆ ಸರ್. ಅಲ್ಲಿ ಒಂದು ಸುಸಜ್ಜಿತ ಒಂದು ಆಸ್ಪತ್ರೆ ಇಲ್ಲ ಈ ಭಾಗದಲ್ಲಿ, ಸರಿಯಾದಂಥ ಒಂದು ಗೌರ್ಮೆಂಟ್ ಕಾಲೇಜುಗಳಿಲ್ಲ, ಸರಿಯಾದ ಒಂದು ದುಡಿತಕ್ಕಂಥವ್ರಿಗೆ ನಿರುದ್ಯೋಗಿಗಳಿಗೆ ಒಂದು ಸರಿಯಾದ ಒಂದು ಕಾರ್ಖಾನೆ ವ್ಯವಸ್ಥೆ ಇಲ್ಲ ಸರ್. ಇದೆಲ್ಲ ಮಾಡ್ಬೋದಿತ್ತಲ್ಲ ಸರ್, ಯಾಕಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾರೆ, ಸಾಕಷ್ಟು ಬಾರಿ ಅಲ್ಲಿ ಒಂದು ಅಧಿಕಾರ ಕೂಡ ಮಾಡಿದ್ದಾರೆ, ಸಾಕಷ್ಟು ಒಂದು ಉಪಯೋಗ ತೆಗೆದುಕೊಂಡು. ಆಮೇಲೆ ಒಂದಿಷ್ಟು ಜನ ಹೇಳ್ತಾ ಇದ್ರು ಸರ್, ಇಲ್ಲಿರ್ತಕ್ಕಂಥ ಅನುದಾನವನ್ನು ಉತ್ತರಕ್ಕೆ ಬಳಸಲಾಗ್ತಾ ಇತ್ತಂತ ಎಷ್ಟು ಜನ ಹೇಳ್ತಿದ್ರು, ಅದು ನಿಜಕ್ಕೂ ಸತ್ಯನಾ ಸರ್ ಅದು? ಸರ್ ಈಗ ಸ್ವಾವಲಂಬಿಗಳು ಆಗಬಾರ್ದು ಜನ ಏನಾದರೂ ಸ್ವಾವಲಂಬಿಗಳಾದರೆ ಬಂಡವಾಳಶಾಹಿಗಳಿಗೆ ಅಧಿಕಾರ ಸಿಗೋದಿಲ್ಲ ಅನ್ನೋದಕ್ಕೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸ್ಪಷ್ಟವಾದ ಉದಾಹರಣೆ. ಇವತ್ತು ಕಾರ್ಖಾನೆ ಹಾಕೋದೇನು ದೊಡ್ಡ ವಿಚಾರ ಅಲ್ಲ. ಇವತ್ತು ರಾಷ್ಟ್ರ ಮಟ್ಟದ ಮಾತಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದ ಮಾತಾಡ್ತಾರೆ. ಇವತ್ತು ಸುಮಾರು 25 ವರ್ಷ ಇಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ. ಆದರೂ ಇಲ್ಲಿ 39-40 ಸ್ಲಮ್ಗಳು ಹಾಗೆ ಉಳಿದಿದ್ದವು, ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. ನರೇಂದ್ರ ಮೋದಿ ಕೊಟ್ಟಂಥ ಸ್ಮಾರ್ಟ್ ಸಿಟಿ ಹಣದಿಂದ ಮಾತ್ರ ಇವತ್ತು ಅವ್ರು ಮರ್ಯಾದೆ ಉಳಿದಿರೋದಿಲ್ಲ. ಇವತ್ತು ಏನಾರ ಇಲ್ಲಿ ಸಿಮೆಂಟ್ ರೋಡು, ನಮ್ಮ SPS ನಗರ, ಬುದಾಳ್ ರೋಡು, ಯರಗುಂಟಿ, ಹೊಸ ಕ್ಯಾಂಪು, ಇವೆಲ್ಲ ಏನು ನಮ್ಮ ಪಿಸಾಳಿಗಲ್ಲಿ, ಕುಂಬಾರಪೇಟೆ, ಆ ಕಡೆಗೆ ನಮ್ಮ ಬಂಬು ಬಜಾರ್ ರಸ್ತೆಗಳು, ಏನಾದರೂ ಒಂದು ಸಿಮೆಂಟ್ ರಸ್ತೆ ಕಂಡಿದ್ದವು ಅಂದರೆ ನರೇಂದ್ರ ಮೋದಿ ಕೊಟ್ಟಂಥ ಸ್ಮಾರ್ಟ್ ಸಿಟಿ. ಇದರಲ್ಲಿ ಕಾಂಗ್ರೆಸ್ಸಿನ ಕೊಡುಗೆ ಏನೂ ಇಲ್ಲ. ಇವತ್ತು ನರೇಂದ್ರ ಮೋದಿಜಿ ಸ್ಮಾರ್ಟ್ ಸಿಟಿ ಕೊಡ್ದಂಗಿದ್ದಿದ್ರೆ ಇವರು ಬಂಡವಾಳ ಏನಂತ ಗೊತ್ತಾಗ್ತಿತ್ತು. ಯಾವುದೇ ಅಭಿವೃದ್ಧಿ ಇಲ್ಲಿವರೆಗೂ ಮಾಡಿಲ್ಲ ಅವರು. ಹಾಗಾಗಿ ಅವ್ರ ಉದ್ದೇಶ ಏನಪ್ಪ ಅಂದರೆ ಸ್ಲಮ್ ಆಗಿ ಉಳಿಬೇಕು. ಇಲ್ಲಿ ಸುಸಜ್ಜಿತವಾದ ಆಸ್ಪತ್ರೆ ಬಂದರೆ ಜನಗಳಿಗೆ ಸವಲತ್ತು ಸಿಗ್ತೈತಿ, ಹಲವಾರು ಜನಕ್ಕೆ ಉದ್ಯೋಗ ಸಿಗ್ತೈತಿ. ಇಲ್ಲಿ ಕಾರ್ಖಾನೆಗಳು ಬಂದರೆ ಜನಗಳಿಗೆ ಉದ್ಯೋಗ ಸಿಗ್ತೈತಿ. ಉದ್ಯೋಗ ಸಿಕ್ಕರೆ ಇವರಿಂದ ಅಡ್ಡಾಡ್ಯಾರ ಯಾರು? ಇವೆಲ್ಲ ಉದ್ದೇಶ ಇಟ್ಕೊಂಡು ಇದೆಲ್ಲ ಬಂಡವಾಳಶಾಹಿಗಳ ಒಂದು ಅವ್ರ ಅಧಿಕಾರವನ್ನು ಉಳಿಸ್ಲಿಕ್ಕೆ ಮಾಡ್ತಕ್ಕಂಥ ಇವೆಲ್ಲ ಷಡ್ಯಂತ್ರಗಳು. ಇದನ್ನು ಇವತ್ತು ಜನ ಅರ್ಥ ಮಾಡ್ಕೊಂಡಾರೆ. ಹಾಗಾಗಿ ಜನಗಳು ಅರ್ಥ ಮಾಡ್ಕೊಂಡ್ಮೇಲೆ ಸ್ಪಷ್ಟ ಅದಕ್ಕೆ ಪರಿಹಾರ ಒಂದೇ BJP. ಸರ್ ಎಲ್ಲೋ ಒಂದು ಕಡೆ BJPಯಲ್ಲಿ ಮೈನಸ್ ಆಗುವಂಥ ಲಕ್ಷಣಗಳಂತಂದರೆ ಏನು ಬನಗಳ ರಾಜಕೀಯ ಸರ್. ಇದೆಲ್ಲ ಸರಿಯಾಗಿ ಹೋಗುತ್ತಾ ಸರ್? ಟಿಕೆಟು ಒಬ್ಬರಿಗೆ ಫೈನಲ್ ಅಂತ ಆದಮೇಲೆ ಇದೆಲ್ಲ ಸರಿಯಾಗಿ ಒಂದು ಎಲ್ಲರೂ ಜೊತೆಗೂಡಿ ಒಂದು ಎಲೆಕ್ಷನ್ ಎದುರಿಸ್ತೀರಾ ಹೇಗೆ ಸರ್? ಈಗ ನಮ್ಮಲ್ಲಿ ನಾವೇನು ಆಕಾಂಕ್ಷಿಗಳಾಗಿ ಟಿಕೆಟ್ ಕೇಳೋಂಥ ಸಂದರ್ಭದಲ್ಲೇ ಪೈಪೋಟಿ ಇರೋಂಥ ಸತ್ಯ ಅದು. ಟಿಕೆಟ್ ನನಗೆ ಬೇಕು ಅಂತ ನಾನು ಎಲ್ಲ ಸರ್ವ ಪ್ರಯತ್ನ ನಾನು ಮಾಡಿದ್ದೀನಿ. ಎಲ್ಲ ಅಭ್ಯರ್ಥಿಗಳು ಅವ್ರವ್ರ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಕಾಂಪಿಟೇಷನ್ ಇರೋವಂಥದ್ದು ಸಹಜವಾದ್ದು. ಆದರೆ B ಫಾರಮ್ ಕೊಟ್ಟ ಮೇಲೆ ಯಾರಿಗೆ ಕೊಡ್ತಾರೋ ಅವರಿಗೆ BJPಯಿಂದ ಎಲ್ಲರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ನಾವೆಲ್ಲ ಆಕಾಂಕ್ಷಿಗಳನ್ನು ಸೇರಿ ರಾಜ್ಯ ಮಟ್ಟದ ಎಲ್ಲ ನಾಯಕರು ಸಹಿತ ಕಟಿಬದ್ಧವಾಗಿ ದುಡಿಯುವಂಥದ್ದನ್ನು ಕಳೆದ ಚುನಾವಣೆಯಲ್ಲಿ ನೀವು ನೋಡಿದ್ದೀವಿ. ಈಗ ಅಜಯ್ ಕುಮಾರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹಠಕ್ಕೆ ಬಿದ್ದು ಕೆಲಸ ಮಾಡಿದ್ದೀವಿ. ಅಂದರೆ ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ನಮಗೆಲ್ಲ ಅದಕ್ಕಿಂತ ಮುಖ್ಯವಾಗಿ ಪಕ್ಷದ ಗೆಲುವು, ರಾಷ್ಟ್ರಹಿತ. ಇವತ್ತು BJP ಬಂದರೆ ರಾಷ್ಟ್ರ ಉಳಿತೈತಿ, ಅದನ್ನ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ BJP ಕಾರ್ಯಕರ್ತರು ಸಿದ್ಧಾಂತವಾದಿಗಳು. ಏನೇ ಸಂದರ್ಭ ಬಂದರೂ ಬಣದ ವಿಚಾರ ಆಗಲಿ ಇನ್ನೊಂದು ವಿಚಾರ ಆಗಲಿ ಪ್ರಶ್ನೆ ಇಲ್ಲ. ಇಲ್ಲಿ BJP ಗೆಲ್ಸೋದು ಒಂದೇ ಗುರಿ ನಮ್ಮದು. ಸರ್ ಅಂದರೆ ತಾವು ಕೂಡ ಹೇಳಿದ್ರಿ ಸರ್, ಇನ್ನೂ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಂತೇಳಿ. ಸರ್ ಇಲ್ಲಿ ಯಾರೇ ಶಾಸಕರಾದರೂ ಕೂಡ ಇಲ್ಲಿ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ಈ ಭಾಗದಲ್ಲಿ ಪ್ರಮುಖವಾದಂಥ ಅಂಶಗಳು ಏನೇನು ಸರ್? ನಾವು ಏನು ಪ್ರಮುಖ ರಸ್ತೆಗಳು ಇವತ್ತು ಸಿಮೆಂಟ್ ರಸ್ತೆ ಆಗಿರೋದು ಇವನ್ನೆಲ್ಲವೂ ನೋಡ್ತಿದ್ದೀವಿ. ಇಲ್ಲಿ ಅಭಿವೃದ್ಧಿ ಏನಪ್ಪ ಅಂದ್ರೆ ಮೊದಲು ನಮ್ಮವೇನು ಸ್ಲಮ್ಗಳು ಅಲ್ಲಿ ಒಳಗೆ ಹೋಗ್ಬೇಕು. ನಾವು ಅವನ್ನ ಮೊದಲು ಅಭಿವೃದ್ಧಿ ಮಾಡಬೇಕು. ಅವ್ರ ಜೀವನ ಪರಿಸ್ಥಿತಿಯನ್ನು ನಾವು ಸುಧಾರಿಸಬೇಕು. ಇವತ್ತು ಆ ರೀತಿ ಅಭಿವೃದ್ಧಿ ಮಾಡಿದರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಈಗ ನಮ್ಮಲ್ಲಿ ನಾನು ಡೂಡಾ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಒಂದು ಮಹಾಯೋಜನೆ ಅಂತ ಮಾಡಿದ್ವಿ. ಅಂದರೆ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ನಗರಕ್ಕೆ ರಸ್ತೆಗಳು ಯಾವ ರೀತಿ ಇರಬೇಕನ್ನೋ ಅಡ್ವಾನ್ಸ್ ಪ್ಲ್ಯಾನ್ ಮಾಡಾಕ್ತೀವಿ. ಆ ಪ್ಲ್ಯಾನ್ ಪ್ರಕಾರನೇ ಮುಂದೆ ರಸ್ತೆಗಳು ಆಗ್ತವೆ. ನಾನಿದ್ದಾಗೆ ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಒಂದು 200 ಅಡಿ ರಿಂಗ್ ರಸ್ತೆಯನ್ನು ಹಾಕಿದ್ದೆ. ಆದರೆ ಈಗ ಬಂದಂಥ ಕಾಂಗ್ರೆಸ್ನವರು ಆ ರಿಂಗ್ ರಸ್ತೆಯನ್ನು ತೆಗೆದು ಇವತ್ತು ಪ್ಲ್ಯಾನನ್ನು ಮಾಡಿದ್ದಾರೆ, ಮಹಾಯೋಜನೆಯನ್ನು. ಅಂದರೆ ಇದರ ಅರ್ಥ ಏನು? ಉತ್ತರಕ್ಕೆ ಹಾಕಿದ್ದಂಥದ್ದು ಹಾಗೇ ಇದೆ 200 ಅಡಿ ರಿಂಗ್ ರಸ್ತೆ. ಇವತ್ತೇನು ಬೆಳದೂರು ಮೇಲೆ ಬರಂಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ, ಆ ರಸ್ತೆ ಹಾಗೇ ಇದೆ. ದಕ್ಷಿಣದಲ್ಲಿರ್ತಕ್ಕಂಥ
200 ಅಡಿ ರಸ್ತೆಯನ್ನು CDP ಪ್ಲ್ಯಾನಲ್ಲಿ ತೆಗೆದಿದ್ದಾರೆ. ಉದ್ದೇಶ ಏನಂದರೆ ಇಲ್ಲೇನಾದರೂ ಈ ರೀತಿ ರಸ್ತೆಗಳನ್ನು ಹಾಕಿ ಈ ಏರಿಯಾ ಡೆವಲಪ್ ಆದರೆ ಇಲ್ಲಿ ಜನ ಬುದ್ಧಿವಂತರಾಗ್ತಾರೆ, ಬಿಸ್ನೆಸ್ ವ್ಯವಹಾರ ಬೆಳಿತೈತಿ, ಈ ಪ್ರದೇಶ ಅಭಿವೃದ್ಧಿ ಆಗ್ತೈತಿ. ಅಭಿವೃದ್ಧಿ ಆದರೆ ಜನ ನಮ್ಮಿಂದ ಇರಲ್ಲ, ನಮ್ಮ ಹತ್ರ ಹಣ ಐತಿ, ಹಣ ಕೊಟ್ಟು ನಾವು ಜನನ ಖರೀದಿ ಮಾಡ್ತೀವಿ ಅನ್ನೋ ಒಂದು ದುರಾಲೋಚನೆಯಲ್ಲಿ ಅವರಿದ್ದಾರೆ. ಇವೆಲ್ಲ ಸ್ಪಷ್ಟ ಉದಾಹರಣೆಗಳು. ಹಾಗಾಗಿ ಅವರೆಲ್ಲ ಏನು ಷಡ್ಯಂತ್ರ ಐತಿ ಅದೆಲ್ಲದನ್ನು ಮೀರಿ ಈ ಭಾಗದಲ್ಲಿ ಆಸ್ಪತ್ರೆ ಆಗಬೇಕು, ಕಾಲೇಜ್ ಆಗಬೇಕು, ಈ ಭಾಗದ ಜನಕ್ಕೆ ಎಜುಕೇಷನ್ ಬೇಕು. ಮುಖ್ಯವಾಗಿ ಎಜುಕೇಷನ್ ಸಿಕ್ಕರೆ ಜನಗಳು ಎಲ್ಲರೂ ಇವತ್ತು ಡೆವಲಪ್ ಆಗೇ ಆಗ್ತಾರೆ. ಇವತ್ತು ಭಾಳ ವಿಷಯ ನೋಡ್ರಿ, ಎಲ್ಲ ರೌಡಿಸಮ್ ಮಾಡೋದು, ಇಸ್ಪೇಟ್ ಆಡ್ಸೋಕೆ ಹೋಗೋದು, ಇವೆಲ್ಲವೂ ಕಾಣ್ತಿದ್ದೀವಿ. ಯಾಕೆ ನಮ್ಮ ಯುವಕರು ಆ ಕೆಲಸಕ್ಕೆ ಹೋಗ್ತಿದ್ದಾರೆ? ಇವತ್ತು ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಇಲ್ಲಿ ರೌಡಿಸಮ್ ಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ. ಇಲ್ಲಿ ಆ ಹುಡುಗರಿಗೆ ಎಜುಕೇಷನ್ ಕೊಡ್ತೀವಿ, ಅವ್ರನ್ನ ಒಳ್ಳೆ ಉದ್ಯೋಗ ಕಳಿಸ್ತೀವಿ, ಹಲವಾರು ಕಾರ್ಖಾನೆಗಳನ್ನು ಇಲ್ಲಿ ತಂದು ಹಾಕ್ಲಿಕ್ಕೆ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಇವರೇನು 25 ವರ್ಷದಿಂದ ಈ ದಕ್ಷಿಣ ಕ್ಷೇತ್ರವನ್ನು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದರು, ಅದಕ್ಕೆ ಬಿಡುಗಡೆ ಕೊಡ್ತಕ್ಕಂಥ, ಮುಕ್ತಿ ಕೊಡ್ತಕ್ಕಂಥ, ಆ ಗ್ರಹಣವನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಈ ಸಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರ ಪ್ರಭುಗಳು ಮಾಡೇ ಮಾಡ್ತಾರೆ. ಆ ಮುಖಾಂತರ BJP ಗೆಲ್ಲುತ್ತೆ, ದಕ್ಷಿಣ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಸೊ ಇನ್ನೊಂದು ಈಗಾಗಲೇ ಸಾಕಷ್ಟು ಮೂಢನಂಬಿಕೆ ಹುಟ್ಟಿಸುವಂಥದ್ದು ಅಲ್ಪಸಂಖ್ಯಾತರಿಗೆ. ಅಂದರೆ ಈಗ BJP ಅವರು ಈ ಬಾರಿಗೆ ಈ ಒಂದು ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸಿದ್ರೆ ಮುಸ್ಲಿಂ ಮನೆಗಳನ್ನ ನುಗ್ಗಿಬಿಡ್ತಾರೆ, ಹೊಡೆದ್ಬಿಡ್ತಾರೆ, ನಮ್ಮನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿಬಿಡ್ತಾರೆ. ಈ ರೀತಿ ಒಂದು ಅವ್ರದ್ದೇ ಪಕ್ಷದವರು ಮೂಢನಂಬಿಕೆ ಹುಟ್ಟಿಸ್ತದೆ ಸರ್. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಸರ್? ಇದು ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣದಲ್ಲಿ ಇದು ಮೊದಲನೇ ಭಾಗ. ಇದು ನೆಹರು ಕಾಲದಿಂದ ನಡ್ಕೊಂಡ್ಬಂದಿರೋದು. ಇವತ್ತು ಸೆಂಟ್ರಲ್ನೇ BJP ಬಂದುಬಿಟ್ರೆ ಇಲ್ಲಿರೋ ಮುಸ್ಲಿಮ್ಸ್ ಎಲ್ಲ ಪಾಕಿಸ್ತಾನ ಕೊಡಿಸ್ಬಿಡ್ತಾರೆ ಅಂತಂದರು. ಎಲ್ಲ ಪಾಕಿಸ್ತಾನ ಕೊಡಿಸ್ಬಿಟ್ರೆ ಇವತ್ತು ನರೇಂದ್ರ ಮೋದಿಜಿ ಏನು ಇವತ್ತು ಅನುದಾನಗಳನ್ನು ಕೊಟ್ಟಿದ್ದಾರೆ. ಇವತ್ತು ಗ್ಯಾಸ್ ಇರ್ಬೋದು, ರಸ್ತೆ ಇರ್ಬೋದು, ಹಲವಾರು ಅನುದಾನ ಕೊಟ್ಟಿದ್ದಾರೆ. ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ. ಯಾರು ಬಡವರಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಇವತ್ತು ಹೋಗಿ ಆಜಾದ್ ನಗರದಾಗೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಕೇಂದ್ರ ಸರ್ಕಾರದ ಎಲ್ಲ ಅನುದಾನಗಳನ್ನು ತಗೊಂಡಿದ್ದಾರೆ. BJP ಬಂದರೆ ನಾವು ಯಾರ ಮೇಲೂ ದೌರ್ಜನ್ಯ ಮಾಡೋ ಅಂಥದ್ದು ಇಡೀ ದೇಶದಲ್ಲಿ ಎಲ್ಲಿ ಉದಾಹರಣೆ ಇಲ್ಲ. ಇವತ್ತು ಎಲ್ಲಿ BJP ಸರ್ಕಾರ ಆಯಿತು ಅಲ್ಲಿ ಮುಸಲ್ಮಾನರು ನೆಮ್ಮದಿಯಿಂದ ಬದುಕ್ತಿದ್ದಾರೆ. ಇವತ್ತು ಇದು ಶಾಂತಿಯನ್ನು ಹೇಳ್ತಕ್ಕಂಥ ಪಕ್ಷ. ಇದು ಇವತ್ತೇನಾರ ಸಾಮರಸ್ಯವನ್ನು ಕಲಿಸ್ತಕ್ಕಂಥ ಪಕ್ಷ ಇದ್ರೆ ಅದು BJP ಪಕ್ಷ. ನಾನು ದಾವಣಗೆರೆಯ ಜನರಲ್ಲಿ ಮನವಿ ಮಾಡ್ತೀನಿ, ಈ ರೀತಿಯ ಭ್ರಮೆಗಳಿಗೆ, ಸುಳ್ಳುಗಳಿಗೆ ನೀವು ಯಾವುದೇ ರೀತಿಯ ಬಲಿಪಶು ಆಗಬೇಡ್ರಿ. ಇವತ್ತೇನು ಇಲ್ಲಿ ಒಂದು ಅಧಿಕಾರವನ್ನು ಇಡ್ತಕ್ಕಂಥ ಬಂಡವಾಳಶಾಹಿಗಳಿದ್ದಾರೆ, ಈ ರೀತಿಯ ನಿಮ್ಮನ್ನು ಭಯಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾಳೆ ಇಲ್ಲಿ BJP ಅಧಿಕಾರಕ್ಕೆ ಬಂದರೆ ಇಲ್ಲಿರ್ತಕ್ಕಂಥ ಮುಸಲ್ಮಾನರಲ್ಲಿ ರಾಷ್ಟ್ರ ಭಕ್ತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಹೇಳ್ತಾ ಇದ್ರು ಸರ್, ಆ ರೀತಿ ಏನಾಗಲ್ಲ, ನಮಗೆ ಸುಮಾರು ನಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ ಆ ರೀತಿ ಏನಾಗುವಂಥ ಲಕ್ಷಣಗಳಲ್ಲಿ ನಾವೊಮ್ಮೆ ಅವಕಾಶ ಕೊಟ್ಟು ನೋಡ್ತೇವೆ ಅವ್ರಿಗೂ ಕೂಡ ಅಂತೇಳಿ. ಆ ರೀತಿ ಅಂದರೆ ಅಲ್ಪಸಂಖ್ಯಾತರೇ ಮಾತು ಹೇಳ್ತಾ ಇದ್ರು. BJP ಅವ್ರಿಗೆ ಒಮ್ಮೆ ಅವಕಾಶ ಕೊಟ್ಟು ನೋಡೋಣ, ಒಂದೇ ಕುಟುಂಬಕ್ಕೆ ನಾವು ಇವತ್ತು ಮಣ್ಣು ಹೊತ್ತೋದು ಸಾಕಾಗಿದೆ ಅಂತೇಳಿ ಅಲ್ಪಸಂಖ್ಯಾತರು ಹೇಳ್ತಾರೆ ಈ ಮಾತು. ಸರ್, ಅದನ್ನು ಸ್ವಾಗತ ಮಾಡ್ತೀವಿ ನಾವು. ಇವತ್ತು BJPಗೆ ಅವಕಾಶ ಕೊಟ್ಟರೆ ಈ ದೇಶದಲ್ಲಿ ನೆಮ್ಮದಿ ಉಳಿಯುತ್ತೆ ಅನ್ನೋ ಒಂದು ವಿಶ್ವಾಸ ಮುಸಲ್ಮಾನರಲ್ಲೂ ಬಂದಿದೆ. ಒಳ್ಳೆಯ ವಾತಾವರಣನೇ ಅದು. ಇವತ್ತು ಯಾರು ಈ ರಾಷ್ಟ್ರದ ಬಗ್ಗೆ ಪ್ರೀತಿ ಮಾಡ್ತಾರೆ, ಯಾವ ಮುಸಲ್ಮಾನ ಒಂದೇ ಮಾತರಮ್ಮಿಗೆ ಗೌರವ ಕೊಡ್ತಾನೆ, ಯಾವ ಮುಸಲ್ಮಾನ ಭಾರತ ಮಾತೆಗೆ ಜೈ ಅಂತಾನೆ, ಯಾವ ಮುಸಲ್ಮಾನ ಭಾರತ ಮಾತೆಯ ಮಗನಾಗಿ ಬದುಕ್ತಾನೆ, ದೇಶಭಕ್ತಿಯಿಂದ ದೇಶಕ್ಕಾಗಿ ಬದುಕ್ತಾನೆ, ಅದನ್ನು ನಾವು ಸ್ವಾಗತ ಮಾಡಲೇಬೇಕು. ಅವರು ನಮ್ಮ ಜೊತೆ ಕರ್ಕೊಂತೀವಿ ನಾವು. ಎಲ್ಲೋ ಒಂದು ಕಡೆ ಈ ಬಾರಿಗೆ BJPಯ ಪತಾಕೆ ಹಾರಿಸೋದ್ರಲ್ಲಿ ಎರಡು ಮಾತಿಲ್ಲಣ್ಣ ಸರ್? ಅಂದರೆ ಈ ಬಾರಿಗೆ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು BJP ಅಂದರೆ ಈ ಬಾರಿ ವಿನ್ ಆಗುತ್ತೆ ಸರ್. ಸರ್, ಈಗ ಈ ಬಾರಿ 100ಕ್ಕೆ 100 ಅಲ್ಲ, 100ಕ್ಕೆ 1000 ಪಟ್ಟು BJP ಗೆಲುವು ಶತಸಿದ್ಧ. ಅದು ಬರೆದಿಟ್ಕೊಂಬಿಡ್ಲಿ. ಸುಮ್ಮನೆ ಫೇಸ್ಬುಕ್ನಾಗೆ ನಾನೇನೇನು ಬೇರೆ ಬೇರೆ ಥರದ್ದು ಆಗ್ತದಾರೆ, ಇಲ್ಲಿ ಕಾಂಗ್ರೆಸ್ ಗೆಲ್ತೆ ತಂಗಿ ಹಿಂಗೆ ಅಂತಂದು. ಈ ಸರಿ ಚುನಾವಣೆ ಮಾಡಿ ಉತ್ತರ ಕೊಡ್ತೀವಿ ನಾವು. ಯಾಕಂದ್ರೆ ನಮಗೆ ನಂಬಿಕೆ ಇದೆ. ನಾವು ಗ್ರೌಂಡ್ ಲೆವೆಲೇ ಕೆಲಸ ಮಾಡ್ಯಾರ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿರೋರು ನಾವು. ಇವತ್ತು ಜನಗಳು ನಾಡಿ ಮಿಡ್ತಾ ನಮಗೆ ಗೊತ್ತು. ಯಾವ ಮನೆಗೆ ಹೋದ್ರೂ ಸಹಿತ ನಾವು ಮೊನ್ನೆ ವಿಸ್ತಾರಕರನ್ನು ಪ್ರತಿ ಮನೆಗೂ ಕಳಿಸಿದ್ದೀವಿ. ಆ ಸಂದರ್ಭದಲ್ಲಿ ಜನ ಹೇಳಿದ್ದು ಒಂದೇ, ಇವತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಉತ್ತರ ಒಂದೇ BJP ಅಂತ ಜನ ಹೇಳ್ತಿದ್ದಾರೆ, ನಾವು ಹೇಳ್ತಿಲ್ಲ ಇದನ್ನು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.